2 ನಕ್ಷತ್ರಗಳು, ಚಲಿಸುವ ಮೋಡಗಳು ಇದರಲ್ಲಿ ಪುನೀತ್ ಅವ್ರು ಮಾಡೋರಲ್ಲ, ನಾವು ಅಲ್ಲಿ ಬಂದು ಅಣ್ಣವರು ಮತ್ತು ಪುನೀತ್ ಅವ್ರ ಸಿನಿಮಾ ನೋಡಿದಾಗ ನಮ್ಗೆ ತುಂಬ ಆಸಕ್ತಿ. ಅಲ್ಲಿಂದ ಹಳ್ಳಿ ಹೋಗ್ತಾವಲ್ಲ ಬಸ್ಗಳು, ಆ ಬಸ್ಸಲ್ಲಿ ಹೋಗಿ ಅಲ್ಲಿ ಇಳಿದು ಆ ಶೂಟಿಂಗ್ ನೋಡುವಂಥ ಸಂದರ್ಭ ನನಗೆ ಆಶ್ಚರ್ಯ. ಸರ್ವಿಸ್ ಇರೋವರೆಗೂ ಅವರು ಕೆಲಸ ಮಾಡಿದ್ದ ಕಮ್ಮಿ ಅಂತ ನಮ್ಮ ತಂದೆ ಹೇಳೋರು. ಓಡ್ತಾ ಇದ್ದೆ ಸರ್, ಹೆಚ್ಚು ಕಮ್ಮಿ ಒಂದು 6-7 ಕಿಲೋಮೀಟ್ರ್ ಇದೆ ಇಲ್ಲಿಂದ ಓಡೋದು. ಅವರು ರಾಜ ಮಾರ್ಕೆಟಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ಸಿನಿಮಾಗೆ ಟಿಚ್ ಸಿಕ್ಕಿದ್ದು ಅವ್ರ ಹತ್ರ. ಅವಾಗ ಏನಾಯಿತು, ನನ್ನ ಒಳ್ಳೆತನ ನೋಡಿ ಕುಮಾರ್ ಬಂಗಾರಪ್ಪ ನಮ್ಮ ಮನೆಗೆ ಇರಲಿ, ಅಣ್ಣವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರು ನನ್ನ. ಪುನೀತ್ ಅವರು ಇನ್ನೂ ಅಷ್ಟು ದೊಡ್ಡವರು ಇರಲಿಲ್ಲ ಸರ್, ಇನ್ನೂ ಸಿನಿಮಾನೂ ಮಾಡ್ತಿರ್ಲಿಲ್ಲ. ಸ್ನೇಹಿತರೆ, ಅಪ್ಪು ವೆಂಕಟೇಶ್ ಅವರ ಒಂದು ಕಿರು ಪರಿಚಯ, ಅವರ ಜರ್ನಿದು ಮತ್ತು ಅವರ ಮನೆ ಮಕ್ಕಳು, ಅವರ ಸಂಗೀತ ಆಸಕ್ತಿ, ಇದ್ರ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಟ್ರು. ಆದರೆ ಅಪ್ಪು ವೆಂಕಟೇಶ್ ಅವರ ಸಿನಿಮಾ ಜರ್ನಿ 35 ವರ್ಷದ್ದು, ಆವಾಗಲೇ ಹೇಳಿದಾಗೆ ಭಾಳಷ್ಟಿದೆ ಮಾತಾಡಲಿಕ್ಕೆ. ಸೊ ನಮ್ಮ ಜೊತೆ ಈಗ ಅಪ್ಪು ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ಕಂಪ್ಲೀಟಾಗಿ ಅವರ ಸಿನಿಮಾ ಜರ್ನಿಯ ಒಂದಷ್ಟು ಮೆಲುಕು ಹಾಕುವಂಥ ಒಂದು ಪ್ರಯತ್ನ ನಮ್ಮದು. ಸೊ ವೆಂಕಟೇಶ್ ಅವರೇ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ನಿಮ್ಮ ಜರ್ನಿ 35 ವರ್ಷ ಅಂತ ಹೇಳಿದ್ವಿ. ಸಿನಿಮಾ ಮತ್ತು ನೀವು ಹೇಗೆ? ನಮ್ಮ ತಂದೆ ತಾಯಿ ಬಂದು ರೇವಣ್ಣ ತಂದೆ, ತಾಯಿ ಒಂದು ಸರೋಜಮ್ಮ ಅಂತ. ನಮ್ಮ ಪೂರ್ತಿ ಫ್ಯಾಮಿಲಿ ಚನ್ನಪಟ್ಟಣದಲ್ಲಿ ಕೋಟೆ ಅಂತ ಜಡಕರ್ ಬೀದಿ ಅಂತ ಇದೆ. ಸೊ ಅಲ್ಲಿ ಅವರು ನಮ್ಮ ತಾಯಿ. ಪಕ್ಕದ ಹಳ್ಳಿ ಸೀಮನಹಳ್ಳಿ ಅಂತೇಳಿ ಅಲ್ಲಿ ನಮ್ಮ ತಂದೆಯವರು. ಸೊ ಅವರು ನಮ್ಮ ತಂದೆ ಬಂದು ಚಿಕ್ಕದ್ರಲ್ಲಿಂದನೇ ರಂಗಭೂಮಿ ಕಲಾವಿದರು. ಯಾಕಂದ್ರೆ ಅಲ್ಲಿ ಹಳ್ಳಿ ಸೈಡಲ್ಲಿ ನೀವು ಅವಾಗೆಲ್ಲ ನಾಟಕ ಮಾಡ್ತಾರೆ, ಅದು ಜನರಲ್. ಸೊ ಆ ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಯಾವುದೋ ಒಂದು ಚಿಕ್ಕ ಮಗುವನ ಹುಡುಗನ ಪಾತ್ರನೇನೋ ಅವರು ಒಂದು ಮಾಡಿದ್ರಂತೆ ಈ ಸೀಮನಹಳ್ಳಿ ಅನ್ನೋ ಒಂದು ಊರಲ್ಲಿ. ಅಲ್ಲಿಂದ ನಮ್ಮ ತಂದೆ ದೊಡ್ಡವರಾಗಿ ನಮ್ಮ ತಾಯಿನ ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆಯವರು HAL ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ರು. HAL ಅಲ್ಲಿ ನಾನು ಹುಟ್ಟಿದ್ದು ಒಂದು ಚನ್ನಪಟ್ಟಣ. ಯಾಕಂದ್ರೆ ಈಗ ಅವಾಗೆಲ್ಲ ಬಾಣ್ತನಕ್ಕೆ ತಾಯಿ ಮನೆಗೆ ತವ್ರ ಮನೆ ಕಳ್ಸೋಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಹುಟ್ಟಿದ್ದು, ಅಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಆದರೆ ನನಗೆ ಸಿನಿಮಾ ಆಸಕ್ತಿ ಹೆಂಗೆ ಅಂತಂದರೆ, ನಮ್ಮ ತಂದೆಯವ್ರು ನಾಟಕ ಮಾಡ್ತಿದ್ರು, ಅವ್ರ ನಾಟಕ ನೋಡ್ಕೊಂಡು ಬೆಳೆದಂಥವನು. ಜೊತೆಗೆ ಚನ್ನಪಟ್ಟಣದಲ್ಲಿ 3 ಥಿಯೇಟ್ರ್ ಇತ್ತು ಸರ್. ಶಿವಾನಂದ, ಪಾರ್ವತಿ, ಮೂರ್ತಿಮಲ್ ಅಂತ 3 ಥಿಯೇಟ್ರ್ ಇತ್ತು. ನನ್ನನ್ನು ನಮ್ಮ ತಾಯಿಯವರು ಕೈ ಹಿಡ್ಕೊಂಡು ಸಿನಿಮಾ ಕರ್ಕೊಂಡು ಹೋಗೋರು, ಸಿನಿಮಾ ತೋರಿಸೋದಕ್ಕೆ. ನಾವು ಜಾಸ್ತಿ ನೋಡ್ತಾ ಇದ್ದೆ ಅಣ್ಣವ್ರ ಪಿಕ್ಚರು ಅವಾಗೆಲ್ಲ. ಅವಾಗ 2 ನಕ್ಷತ್ರಗಳು, ಚಲಿಸುವ ಮೋಡಗಳು ಇದರಲ್ಲಿ ಪುನೀತ್ ಅವ್ರು ಮಾಡೋರಲ್ಲ, ನಾವು ಅಲ್ಲಿ ಬಂದು ಅಣ್ಣವರು ಮತ್ತು ಪುನೀತ್ ಅವ್ರ ಸಿನಿಮಾ ನೋಡಿದಾಗ ನಮ್ಗೆ ತುಂಬ ಆಸಕ್ತಿ. ಮತ್ತು ಒಂದು ವಿಚಾರ ಏನಂದರೆ, ಈ ಸಿನಿಮಾ ಹೆಂಗೆ ಅದೆಲ್ಲ ಶೂಟಿಂಗ್ ಹೆಂಗೆ ಮಾಡಿ ನಮ್ಗೆ ಅಷ್ಟು ನಾಲೆಡ್ಜೇ ಇಲ್ಲ ಸರ್ ಅದೆಲ್ಲ. ಸೊ ನಮ್ಮ ಚನ್ನಪಟ್ಟಣದ ಪಕ್ಕ ಪಟ್ಲಿ ಅಂತ ಒಂದು ಊರಿದೆ. ಆ ಊರಲ್ಲಿ ಈ ಮುರಳಿ ಅವ್ರದ್ದು, ಸಿದ್ಧಲಿಂಗಯ್ಯ ಅವರ ನಿರ್ದೇಶನದ ಪ್ರೇಮಗಂಗೆ, ಪ್ರೇಮ ಪರ್ವ ಅಂತ ಅವೆಲ್ಲ ಬಂತವಾಗ. ಸೊ ಆ ಶೂಟಿಂಗ್ ನಡೀತಾ ಇತ್ತು. ಇದು ನಾನು ಹೇಳ್ತಾ ಇರೋದು 80s ಅಲ್ಲಿ. ಆ ಟೈಮಲ್ಲಿ ಮುರಳಿ ಅವರು ಹೀರೋ ಆಗಿ ವಸ್ತು. ಹೌದು, ಅವಾಗ ತಾನೆ ಎಂಟ್ರಿ ಭವ್ಯ ಅವರೆಲ್ಲ ಮಾಡಿದ್ರು ನೋಡಿ. ಆ ಸಂದರ್ಭದಲ್ಲಿ ಅವರು ಪಟ್ಲಿ ಅನ್ನೋ ಒಂದು ವಿಲೇಜ್, ಅದು ಅಲ್ಲಿಗೆ ಶೂಟಿಂಗಿಗೆ ಬಂದಾಗ, ಅವಾಗ ಶೂಟಿಂಗ್ ಅಂದರೆ ತುಂಬ ಏನೋ ಒಂಥರ ಹೆಂಗೆ ಅಂದರೆ ಅದು ಕಲರ್ಫುಲ್ ಪ್ರಪಂಚ. ಅವಾಗ ಅದ್ಭುತ, ಒಂಥರ ಅಚ್ಚರಿ ಅದು. ಹೌದು. ಸೊ ಇದನ್ನ ನೋಡೋದಕ್ಕೆ ನಮ್ಮ ತಾಯಿಯವರೆಲ್ಲ ಪಕ್ಕದ ಊರಲ್ಲಿ ಪಟ್ಲಿ, ಅಲ್ಲಿ ಶೂಟಿಂಗ್ ಬಂದಿದ್ದಾರಂತೆ, ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಳ್ಳಿ ಹೋಗ್ತಾವಲ್ಲ ಬಸ್ಗಳು, ಆ ಬಸ್ಸಲ್ಲಿ ಹೋಗಿ ಅಲ್ಲಿ ಇಳಿದು ಆ ಶೂಟಿಂಗ್ ನೋಡುವಂಥ ಸಂದರ್ಭ ನನಗೆ ಆಶ್ಚರ್ಯ. ಏನು ಲೈಟ್ ಸೌಂಡ್ ಓಡಾಡ್ತಾರೆ, ಜನರೇಟರ್ ನಿಂತಿರುತ್ತೆ, ಕಲಾವಿದರು ಯಾವುದೋ ಒಂದು ಮನೆ ಒಳಗೆ ವೈರ್ಗಳೆಲ್ಲ ಹೋಗಿತ್ತು, ಹಿಂಗೆ ಒಳಗೆ ಬಿಡ್ತಿರ್ಲಿಲ್ಲ. ಸೊ ಈಚಿಂದನೇ ನೋಡೋಂಥದ್ದು. ಸೊ ಯಾರು ಆರ್ಟಿಸ್ಟ್ಗಳು ಬಂದರು, ಮುರಳಿ ಬಂದರು, ಅವಾಗೆಲ್ಲ ಈ ಥರದ್ದು. ಆಮೇಲೆ ಭವ್ಯ ಅವ್ರು ಬಂದು ಬೇರೆ ದೊಡ್ಡ ಕಲಾವಿದರು, ಇದೆಲ್ಲ ನೋಡಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ನಮ್ಗೆ. ಸೊ ಅಲ್ಲಿ ಶೂಟಿಂಗ್ ಅನ್ನೋದನ್ನು ಅಲ್ಲಿ ನೋಡಿದ್ದೆ ನಾನು ಅಷ್ಟೇ. ಆದರೆ ಒಂದು ಟೈಮು ಭಗವಂತ ನಮಗೆ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆ ಚನ್ನಪಟ್ಟಣದಿಂದ ಬಂದು ಅಲ್ಲಿ ಏನಂದರೆ ಈ ಥಿಯೇಟ್ರ್ಗಳಲ್ಲಿ ನಮ್ಗೆ ಅವಾಗೆಲ್ಲ ಎಲ್ಲರ ಪಿಕ್ಚರ್ನು ತೋರಿಸೋರು ನನಗೆ, ನಮ್ಮ ತಾಯಿ, ನಾನು ಚಿಕ್ಕದಲ್ಲಿದ್ದಾಗ. ಸೊ ನಮ್ಗೆ ಆಸಕ್ತಿ ಜಾಸ್ತಿ ಸಿನಿಮಾ ಇದು. ಮತ್ತು ಅಣ್ಣವ್ರ ಫ್ಯಾನ್ ನಾವೆಲ್ಲ, ಫುಲ್ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ಅಣ್ಣವ್ರ ಫ್ಯಾನ್ ನಾವು. ಸೊ ಒಂದು ಜೊತೆಗೆ ನಮ್ಮ ತಂದೆಯವರು ಇಲ್ಲಿ ಕಲಾಕ್ಷೇತ್ರದಲ್ಲಿ ತುಂಬ ನಾಟಕಗಳು ಮಾಡೋರು. ನಮ್ಮ ತಂದೆಯವರು ಈಗಲೂ ಮಾಡ್ತಾ ಇರ್ತಾರೆ. HAL ಕಂಪ್ನಿಲಿ ವರ್ಕಲ್ಲಿದ್ರು. ಅಲ್ಲಿ ಏನು ಮಾಡಿದ್ರು ನಮ್ಮ ತಂದೆ ಇಲ್ಲ, ಈಗ ರಿಟೈರ್ಡ್ ಆಯಿತು. ಆದರೆ ನಮ್ಮ ತಂದೆಯವರು ಯಾವ ಮಟ್ಟಕ್ಕೆ ಅಂತ ಅಂದರೆ, ಇವ್ರ ಪ್ರತಿಭೆನ ನೋಡಿ ಮ್ಯಾನೇಜ್ಮೆಂಟೇ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸು, ಈಗ ಗೊತ್ತಲ್ಲ ಫ್ಯಾಕ್ಟ್ರಿಗಳಲ್ಲೇ, ಸೊ ನಾಟಕಗಳಿಗೇ ನೀವು ಇದು ಬಿಡಿ ಅಂತ ಅಂದ್ಬಿಟ್ಟು ಅವ್ರನ್ನೇನು ಮಾಡಿದ್ರು, ಅದನ್ನ ಲಲಿತ ಕಲಾ ಸಂಘ ಅಂತೇಳಿ HAL ಅಲ್ಲಿ, ಅದು ಅವ್ರು ಸರ್ವಿಸ್ ಇರೋವರೆಗೂ ಅವರು ಕೆಲಸ ಮಾಡಿದ್ದ ಕಮ್ಮಿ ಅಂತ ನಮ್ಮ ತಂದೆ ಹೇಳೋರು. ಆದರೆ ಫ್ಯಾಕ್ಟ್ರಿಗೆ ನೇಮ್ ತರಬೇಕು ಎಲ್ಲ ಕಡೆ. ಈಗ ಹೆಂಗೆ ಮಾಡೋರು ಅಂದರೆ, ಅಲ್ಲಿ ಕಲಾವಿದರನ್ನ ಸೇರಿಸಿ ಒಗ್ಗೂಡಿಸಿ
ಅಲ್ಲಿ ಒಂದು ನಾಟಕ ಮಾಡಿ ಕಲ್ಚರಲ್ ಆಕ್ಟಿವಿಟಿ ಇದನ್ನು ತಗೊಂಡು ಎಲ್ಲ ಕಡೆ ಆಡುವಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ ಸರ್. ಮತ್ತು ಇದು ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಆಡ್ತಿದ್ರು, ಅವ್ರ ಟೀಮ್ ಕಟ್ಕೊಂಡು ಇದನ್ನೆಲ್ಲ ನೋಡಿ 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 ನಾನು ಬೆಳೆದಂಥವ್ನು ಸರ್. ಆದರೆ ಒಂದು ದಿವಸ ನಮ್ಮ ಮನೆ ಬಾಪುಜನಗರದಲ್ಲಿ ಇದ್ದಿತ್ತು. ಇವಾಗ ನಮ್ಮ ತಾಯಿ ತಂದು ಅಲ್ಲೇ ಇರ್ತಾರೆ, ಈಗ ಇಲ್ಲೇ ಇದ್ದಾರೆ ನಮ್ಮ ಮನೇಲಿ. ಅಲ್ಲಿ ನಮ್ಮ ಸ್ವಂತ ಮನೆ ಇದೆ. ಅಲ್ಲಿ ಕಿಟಕಿ ಪಕ್ಕದಲ್ಲಿ ಬೆಳಿಗ್ಗೆ ಹೊತ್ತು ಹಾ ಹೂ ಅಂತ ಒಂದು ಸೌಂಡ್ ಬರೋದು. ಇದು ನಾನು ಅವಾಗ ಒಂದು 6ನೇ ಕ್ಲಾಸ್ ಓದ್ತಾ ಇದ್ದೆ ಸರ್. ಇದೇನು ಹಿಂಗೆ ಸೌಂಡು ಅಂತ ಅಂದ್ಬಿಟ್ಟು ನಾನು ಕಿಟಕಿ ತೆಗೆದು ನೋಡಿದಾಗ ಅಲ್ಲಿ ಕರಾಟೆ ಕ್ಲಾಸ್ ನಡೀತಾ ಇತ್ತು. ಆವಾಗ ನನಗೆ ಸೇರ್ಕೋಬೇಕು ಅನ್ನೋ ಆಸಕ್ತಿ. ಯಾಕೆ ಅಂತಂದರೆ ನಮ್ಮ ತಾಯಿಯವರ ತಂದೆ ಚನ್ನಪಟ್ಟಣದಲ್ಲಿದ್ದಾಗ ನಮ್ಮ ತಾತ ಅವರು ಕುಸ್ತಿ ಪೈಲ್ವಾನರು. ನಮ್ಮ ತಾತ ಅವರು ಪೈಲ್ವಾನ್ ಚೆನ್ನಪ್ಪ ಅಂತಾನೆ ಫೇಮಸ್ ನಮ್ಮ ಚನ್ನಪಟ್ಟಣದಲ್ಲಿ. ಸೊ ಈಗಲೂ ಎಲ್ಲ ಯಾರಿಗೆ ಹೇಳಿದ್ರು ಆ ಊರಲ್ಲಿ ಪೈಲ್ವಾನ್ ಚೆನ್ನಪ್ಪ ಅಂತ ಅಂದರೆ ನಿಮ್ಮ ತಾತ ಬಿಡಪ್ಪ ದೊಡ್ಡ ಪೈಲ್ವಾನ್ರು. ಸೊ ಇದೆಲ್ಲ ಒಂದು ಕಡೆ, ಈ ಕಡೆ ಒಂದು, ಈ ಕಡೆ ನಮ್ಮ ತಂದೆಯವರ ಒಂದು ನಾಟಕ. ಇದೆಲ್ಲ ನನಗೇನಾಯಿತು ಅಂತಂದರೆ ನಾನು ಆಸಕ್ತಿ ಅಲ್ಲಿ ಸೇರ್ಕೋಬೇಕು ಅನ್ನೋದು ಒಂದು ನಮಗೆ ಆಸಕ್ತಿ. ಆದರೆ ನಮ್ಮ ತಾತವರು ಬದುಕಿದ್ದಾಗ ನನಗೊಂದು ಮಾತು ಹೇಳೋರು, ಒಂದೇ ಒಂದು ಸಿನಿಮಾ ಮಾಡ್ಬಿಡು, ನೀನು ಅದನ್ನ ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಆಗಲೇ ಹೇಳಿದ್ರು ನಮ್ಮ ತಾತ. ನಾನು ಚಿಕ್ಕದ್ರಲ್ಲಿ, ಯಾಕಂದ್ರೆ ಅಷ್ಟು ಆಸಕ್ತಿ ಸರ್ ಸಿನಿಮಾ ಅಂದರೆ. ಅಣ್ಣವ್ರ ಸಿನಿಮಾ ಅಂದರೆ ಆಸಕ್ತಿ ಅಷ್ಟೊಂದು. ಸರಿ, ಕಿಟಕಿ ನಾನು ಮಲಗಿದಾಗ 5:30-6 ಗಂಟೆ ಒಳಗೆ ಆ ಸೌಂಡ್ ಕೇಳೋದಲ್ಲ, ಕಿಟಕಿ ತೆಗೆದ್ರೆ ಕರಾಟೆ ಕ್ಲಾಸ್ ನಡೆಯೋದಲ್ಲಿ. ಸರಿ, ನಮ್ಮ ತಂದೆಯವ್ರಿಗೆ ನಾನು ಹೇಳಿದೆ, ನಾನು ತಂದೆಯವ್ರಿಗೆ ಅಣ್ಣ ಅಂತ ಹೇಳ್ತೀನಿ, ಅಣ್ಣ ನಾನು ಕರಾಟೆ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ. ಸರಿ ಆಯಿತು, ಏನು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಲ್ವಾ, ಸರಿ ಆಯಿತು ಸೇರ್ಕೊಳ್ಳಪ್ಪ ಅಂತ ನಮ್ಮ ತಂದೆ ಅಂದಿದ್ದು ಸರ್. ನೋಡಿ, ನನಗೆ ದೇವರು ಇಂಡಸ್ಟ್ರಿ ಒಳಗೆ ಅನ್ನ ಸಿಗುತ್ತೆ ಅನ್ನೋದಕ್ಕೆ ಕಾರಣ ಏನಂದರೆ ಆ ಕ್ಲಾಸೇ ಸರ್. ಯಾಕೆ ಅಂತಂದರೆ ಆ ಕ್ಲಾಸಿಗೆ ಜಾಯ್ನ್ ಆದೆ, ನನಗೆ ಗೊತ್ತಿಲ್ಲ ಅದು ಇಂಡಸ್ಟ್ರಿ ಕರ್ಕೊಂಡು ಹೋಗುತ್ತೆ ಅಂತ. ನೋಡಿ, ಅಲ್ಲಿಂದನೇ ಸ್ಟಾರ್ಟು. ಸರಿ, ಹೋಗಿ ನಮ್ಮ ತಂದೆಯವ್ರು ಕರ್ಕೊಂಡೋಗಿ ಸೇರಿಸಿದ್ರು. ಆ್ಯಂಟೋನಿ ಅಂತೇಳಿ ಆ ಮಾಸ್ಟ್ರು, ಅಲ್ಲಿ ಕರಾಟೆ ಮಾಸ್ಟ್ರು. ಅವ್ರೇನು ಮಾಡಿದ್ರು, ಚೆನ್ನಾಗಿ ಹೇಳ್ಕೊಟ್ರು ಸರ್. ನಾನು ಒಂದೂವರೆ ವರ್ಷ ಅಲ್ಲಿ ಮಾಡಿದೆ ಸರ್. ಚೆನ್ನಾಗಿ ಕಲ್ತ್ಕೊಂಡೆ. ನನಗೆ ಈ ಕರಾಟೆ ಇದ್ರಲ್ಲಿ ಆಸಕ್ತಿ ಜಾಸ್ತಿ, ಯಾಕಂದರೆ ನಮ್ಮ ತಾತವ್ರ ಪೈಲ್ವಾನರು. ಸೊ ನನಗೆ ಆಸಕ್ತಿ ಜಾಸ್ತಿ ಮಾಡ್ತಾ ಇದ್ದೆ. ಇವ್ರೇನು ಮಾಡಿಬಿಟ್ರು, ಸಡನ್ನಾಗಿ ಒಂದು ದಿವಸ ಕ್ಲಾಸೇ ಸ್ಟಾಪ್ ಮಾಡಿಬಿಟ್ರು. ಯಾರು, ಆ್ಯಂಟೋನಿ ಅನ್ನೋರು. ಯಾಕೆ ಅಂದರೆ ಅವ್ರು ಕೇರಳದವರು, ನಾವು ಕೇರಳಕ್ಕೆ ಹೋಗ್ತಾ ಇದ್ದೀನಪ್ಪ, ನಾನು ಇಲ್ಲಿರಲ್ಲ, ಕ್ಲಾಸ್ ಸ್ಟಾಪ್ ಮಾಡ್ಬಿಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಇದು ಮಾಡೋದು, ಎಲ್ಲ ಡಿಸ್ಪೋಸ್ ಆಗ್ಬಿಟ್ರು ಅಲ್ಲಿ ಸ್ಟೂಡೆಂಟ್ಸ್ಗಳು. ನಾನು ಒಬ್ಬನಿಗೆ ತಲೆ ಕೆಡ್ತು. ಈಗ ನೆಕ್ಸ್ಟು ಏನು ಮಾಡೋದು, ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ, ನಾನು ಹೊರಟ ಜಾಸ್ತಿ. ಸರಿ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ, ಸರ್ ನೀವೇನು ಮಾಡ್ತೀರೇನೋ, ನನಗೆಲ್ಲರೂ ಕ್ಲಾಸ್ ಸೇರಿಸ್ಬಿಡಿ ಸರ್, ನೀವು ಬರೋಲ್ಲ ಅಂತೀರಾ, ಎಲ್ಲರೂ ಸೇರ್ಕೊಳ್ಳೋಣ ಸರ್, ನನಗೆ ಗೊತ್ತಿಲ್ಲ ಸರ್, ನೀವೇ ಸೇರಿಸಿ. ಸರಿ, ಅವರು ಅಂದರು, ಒಂದು ಕೆಲಸ ಮಾಡಪ್ಪ, ಈ ಚಾಮರಾಜಪೇಟೆಯಲ್ಲಿ ಯಾವುದೋ ಚರ್ಚ್ ಸ್ಕೂಲ್ ಒಂದು ಇದೆ, ಅಲ್ಲಿ ನಮ್ಮ ಮಾಸ್ಟ್ರು ಗಂಗಾಧರ್ ಅಂತ ಮಾಡ್ತಾರೆ. ಇವ್ರು ಮಾಸ್ಟ್ರು, ಅವರು ಈ ಆಂಟೋನಿ ಮಾಸ್ಟರ್ ಅವ್ರ ಮಾಸ್ಟ್ರು ಗಂಗಾಧರ್ ಅಂತ. ಅಲ್ಲಿ ಅವರು ಒಬ್ರು ಕ್ಲಾಸ್ ಮಾಡ್ಕೊಂಡಿದ್ದಾರೆ, ನೀನು ಅಲ್ಲಿ ಹೋಗಿ ನನ್ನ ಹೆಸರು ಹೇಳು ಅಂದರು. ಸರ್ ಆಯಿತು, ಸಿಕ್ಕಿದ್ದೆ ಚಾನ್ಸು ಸರ್. ನನಗೆ ಇಲ್ಲಿಂದ ಬಾಪೂಜಿನಗರದಿಂದ ಚಾಮರಾಜಪೇಟೆಗೆ ರನ್ನಿಂಗಲ್ಲಿ ಓಡ್ತಾ ಇದ್ದೆ. ಅವಾಗೆಲ್ಲ ತುಂಬ ಕಮ್ಮಿ ಸರ್, 80s ರೇಂಜಲ್ಲಿ ನಮಗೆಲ್ಲ ದುಡ್ಡು ಕಾಸ್ತು ಕಮ್ಮಿ. ಆಗೆಲ್ಲ ಬಡತನ ಜಾಸ್ತಿ ಸರ್, ಬಸ್ ಚಾರ್ಜ್ ಕೊಟ್ಟು ಹೋಗೋಷ್ಟು ಇದಿಲ್ಲ. ಓಡ್ತಾ ಇದ್ದೆ ಸರ್, ಹೆಚ್ಚು ಕಮ್ಮಿ ಒಂದು 6-7 ಕಿಲೋಮೀಟ್ರ್ ಇದೆ ಇಲ್ಲಿಂದ ಓಡೋದು. ನಮ್ಮ ತಂದೆಯವ್ರು ಏನು ಅಂದರೆ, ನಾನು ಕ್ಲಾಸಿಗೂ ಅಲ್ಲಿ ಜಾಯ್ನ್ ಆಗಿ ಹೇಳಿದೆ, ಹಿಂಗೆ ಆಂಟೋನಿ ಮಾಸ್ಟರ್ ಕಳಿಸಿದ್ದಾರೆ, ಹೇಳೋ ಇಲ್ಲ, ಅಲ್ಲಿ ಕ್ಲಾಸ್ ಸ್ಟಾಪ್ ಮಾಡಿಬಿಟ್ರಿ ಸರ್, ನೀವೇ ಸೇರಿಸ್ಕೊಂಡು. ಸರಿ, ಬಂದು ಜಾಯ್ನ್ ಆಗಪ್ಪ, ಸೇರಿಸ್ಕೊಂಡ್ರು. ಇಲ್ಲಿಂದ ನನಗೆ ಹೆಂಗೆ ಅಂದರೆ, ಡೈಲಿ ನಮ್ಮ ತಂದೆಯವರು 5:30ಗೆ ಬಸ್ಸು, HL ಬಸ್, ಅವಾಗ ನೀಲಿ ಕಲರ್ ಬಸ್ ಇತ್ತು, ಜ್ಞಾಪಕ ಇದೆ ನಿಮಗೆ, ನೀಲಿ ಕಲರ್ ಬಸ್ಸು. ಅದು ಬಾಪೂಜಿನಗರ ಒಂದು ಸ್ಟಾಪು, ಗುಡದಳ್ಳಿ ಒಂದು ಸ್ಟಾಪು, ಆಜಾದ್ ನಗರ ಒಂದು ಸ್ಟಾಪು, ಮೈಸೂರು ತಲಕಲ್ ಒಂದು ಸ್ಟಾಪ್, ಹಿಂಗೆ ಸ್ಟಾಪ್ ಕೊಡೋದಲ್ಲ. ಆ ಒಂದೊಂದು ಸ್ಟಾಪಲ್ಲೂ ಅಲ್ಲಿ ಕೆಲಸಗಾರನ ಹತ್ತಿಸ್ಕೊಳ್ಳೋರಲ್ಲ, ಆ ಗ್ಯಾಪಲ್ಲಿ ನಾನು ರೀಚ್ ಆಗಬೇಕಿತ್ತು. ಈಗ ಬಾಪೂಜಿನಗರಲ್ಲಿ ಬಸ್ಸು ಹೊರಟು ಗುಡದಳ್ಳಿ ಸ್ಟಾಪಲ್ಲಿ ಹತ್ತಿಸ್ಕೊಳ್ಬೇಕಾರೆ ನಾನು ಅಷ್ಟರೊಳಗೆ ಅಲ್ಲಿ ಓಡ್ಬಿಡ್ತಾ ಇದ್ದೆ, ಆ ಫಾಸ್ಟಾಗಿ. ನಮ್ಮ ತಂದೆ ಹಿಂದೆ ಕೂತ್ಕೊಂಡಿರೋರು, ಕಿಟಕಿ ಹತ್ರ ಹಿಂಗೆ ಬಗ್ ನೋಡೋರು ಬತಾವನ ಅಂತ. ತಿರ್ಗಿ ಅಲ್ಲಿಂದ ಅಜಾದ್ ನಗರ, ಅಲ್ಲಿಗೆ ಒಂದು ಸ್ಟಾಪು. ಅಷ್ಟೊಂದು ಅಲ್ಲಿ ಬಸ್ಸು ಒಂದು 10-15 ಜನ ಹತ್ಕೊಳ್ಬೇಕಾದ್ರೆ ಆ ಗ್ಯಾಪನ್ನು ಅಲ್ಲಿ ಓಡೋಯ್ತಾ ಇದ್ದೆ. ಅಂದರೆ ಅಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೆ ಅವಾಗ, ಅಷ್ಟು ಆಸಕ್ತಿ. ಜಾಯ್ನ್ ಆಗಿ ಗಂಗಾಧರ್ ಮಾಸ್ಟ್ರು ಅಂತ ಇದ್ರು, ಅವರು ಕ್ಲಾಸಿಗೆ ಸೇರಿಸ್ಕೊಂಡ್ರು. ನೋಡಿ ಸರ್, ಮಾಡ್ತಾ 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 ಅಲ್ಲಿ ಲಿಂಕ್ ನೋಡಿ ನನಗೆ ಸಿಕ್ತು. ಅಂದರೆ ಇವ್ರ ಬ್ರದರು, ನಮ್ಮ ಗಂಗಾಧರ್ ಮಾಸ್ಟರ್ ಇದ್ರಲ್ಲ, ಅವ್ರ ಬ್ರದರ್ ಭುವನ್ ಮಾಸ್ಟ್ರು ಅಂತ, ಅವರು ರಾಜ ಮಾರ್ಕೆಟಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ನನಗೆ ಅಲ್ಲಿಗೂ ಕಳಿಸಿದ್ರು. ಆದರೆ ಸಿನಿಮಾಗೆ ಟೀಚ್ ಸಿಕ್ಕಿದ್ದು ಅವ್ರ ಹತ್ರ. ಯಾಕೆ ಅಂತಂದರೆ, ಭುವನ್ ಮಾಸ್ಟರ್ ಅಂತಿದ್ರಲ್ಲ, ಅವ್ರು ಬಂದು ಕುಮಾರ್ ಬಂಗಾರಪ್ಪರಿಗೆ ಟೀಚ್ ಮಾಡ್ತಾಯಿದ್ರು, ಶಿವಣ್ಣಂಗೆ ಟೀಚ್ ಮಾಡ್ತಾಯಿದ್ರು. ಕುಮಾರ್ ಬಂಗಾರಪ್ಪರಿಗೆ ಶರವೇಗದ ಸರ್ದಾರ, ಅಶ್ವಮೇಧ, ಈ ಟೈಮು ಅದನ್ನು ಅವ್ರಿಗೆ ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ನನ್ನ ಅಂದಾಜು ಅರ್ಲಿಯರ್ 90s. ಎಸ್,
89, 90 90. ಅಷ್ಟೇ ಕರೆಕ್ಟ್, 100% ಕರೆಕ್ಟ್ ಅದು. ಸರಿ ಇವ್ರು ನನಗೇನು ಮಾಡಿದ್ರು, ಒಂದು ಕೆಲಸ ಮಾಡೋ, ನನಗೆ ತುಂಬ ಆಸಕ್ತಿ, ನೀನು ಅಲ್ಲೂ ಹೋಗಿ ಕಲ್ತ್ಕೊಳಪ್ಪ ಅಂತ ಕಲಿಸಿದ್ರು. ಅಲ್ಲಿ ಹೋದಾಗ ಅಲ್ಲೂ ಬಿಟ್ಟಿಲ್ಲ ಸರ್. ಆವಾಗ ಶ್ರುತಿ, ಶರಣು ಅವರೆಲ್ಲ ಅಲ್ಲಿಗೆ ಬರೋರು. ಅವಾಗ ಇನ್ನೂ ಫಿಲ್ಮ್ ಆ್ಯಕ್ಟರ್ ಆಗಿರಲಿಲ್ಲ ಅವರೆಲ್ಲ, ಜಸ್ಟ್ ಪ್ರಾಕ್ಟೀಸ್ಗೆ ಅಷ್ಟೇ. ಅವಾಗ ನನಗೆ ಅಲ್ಲಿಂದ ಲಿಂಕ್ ಸಿಕ್ತು ಸರ್. ಸರಿ ಅವ್ರಿಗೆ ಪ್ರಿಯ ಶಿಷ್ಯನ ಆದೆ ಮತ್ತೆ ನಾನು, ಯಾರಿಗೆ ಭುವನ್ ಮಾಸ್ಟರ್ಗೆ. ಅವ್ರೇನು ಮಾಡಿದ್ರು, ನನ್ನ ಒಳ್ಳೆತನ ನೋಡಿ, ನನ್ನ ಹಾರ್ಡ್ ವರ್ಕ್ ನೋಡಿ ಇಲ್ಲಿ ಚಾಮರಾಜಪೇಟೆಗೆ ಹೋಯ್ತಿದ್ದಲ್ಲ, ಅಲ್ಲಿ ಲಿಂಕ್ ಸಿಕ್ಕಿದ್ಮೇಲೆ ಬಾಪೂಜಿ ಅವರು ತಿರ್ಗಾ ನಾನು ರಾಜ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ, ರಾಜ ಮಾರ್ಕೆಟ್ ಗೋಲ್ಡ್ ಇದು, ಅಲ್ಲಿ ಕ್ಲಾಸ್ ಮಾಡಿ ಅಲ್ಲಿಗೆ ಓಡೋಗ್ತಾ ಇದ್ದೆ. ಬಸ್ಸೇ ಇಲ್ಲ ಸರ್ ನಮಗೆ ಓಡೋದು. ಸರಿ ಅಲ್ಲಿ ಹೋದ್ಮೇಲೆ ಅವ್ರೇನು ಮಾಡಿದ್ರು, ಸರಿ ಬಾರಪ್ಪ ನೀನು ನನ್ನ ಜೊತೆ ಅಂತ ಅಂದ್ಬಿಟ್ಟು ಕುಮಾರ್ ಬಂಗಾರಪ್ಪನ ಮನೆಗೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ಫಸ್ಟ್ ಟೈಮ್ ಅಲ್ಲೇ ಲಿಂಕ್. ಸಿನಿಮಾ ನಟರ ಜೊತೆ ಫಸ್ಟ್ ಭೇಟಿ ಕುಮಾರ್ ಬಂಗಾರಪ್ಪ. ಅಲ್ಲೇ ಸರ್. ಇವತ್ತೇನಾದ್ರೂ ಅಪ್ಪು ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಲ್ಲೇ ಲಿಂಕು. 88, 89 ನಮ್ಮ ಭುವನ್ ಮಾಸ್ಟ್ರು, ಗಂಗಾಧರ ಮಾಸ್ಟರ್ ಇಂದ. ಸರಿ ಅವ್ರು ಪ್ರಾಕ್ಟೀಸ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅವಾಗ ಇವರು ಬಂಗಾರಪ್ಪ ಅವ್ರು ಏನೋ ಮಿನಿಸ್ಟರ್ ಆಗಿದ್ರು, ಅವ್ರು ಇದರಲ್ಲಿ ಸಿಎಂ ಆಗಿರ್ಲಿಲ್ಲ. ಶಿವಾನಂದ ಸ್ಟೋರ್ಸ್ ಐತಲ್ಲ ಇರ್ಬೋದು, ಅಲ್ಲಿ ಅವ್ರಿಗೆ ಗೌರ್ಮೆಂಟ್ ಇದು ಜಾಗ ಅದೇ ಏನಂತಾರೆ ಮನೆ ಕೊಡ್ತಾರಲ್ಲ ಕ್ವಾರ್ಟರ್ಸ್, ಅಲ್ಲಿ ಕೊಟ್ಟಾಗ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಲ್ಲೇ ಶರವೇಗದ ಸರ್ದಾರ, ಅಶ್ವಮೇಧ ಆ ಮನೆಯಲ್ಲೇ ಸ್ಟಾರ್ಟ್ ಆಗಿದ್ದು. ಶರವೇಗದ ಸರ್ದಾರಾಗೆ ಫೈಟ್ ಪ್ರಾಕ್ಟೀಸ್ಗೆ ನನ್ನ ಕರ್ಕೊಂಡು ಹೋಗೋರು ಸರ್. ನೀವು ಎಷ್ಟನೇ ಕ್ಲಾಸ್ ಅಂದ್ರೆ ಕಾಲೇಜಾ? ಇಲ್ಲ ಸರ್, 7ನೇ ಕ್ಲಾಸು, 7, 8 ಸರ್ ಅವಾಗ ಅಷ್ಟೇ. 7ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ ಅಷ್ಟೇನೆ, 15 ವರ್ಷ ಅಷ್ಟೇ ಸರ್. 14, 15 ಇಲ್ಲ, ಜ್ಞಾಪಕ ಇದೆ ಈಗಲೂ 14. ಸರಿ ಅಲ್ಲಿ ಕರ್ಕೊಂಡೋಗಿ ನನಗೆ ಅಲ್ಲಿ ಫಿಲಮ್ ಇಂಡಸ್ಟ್ರಿ ಲಿಂಕ್ ಆಯಿತು. ಕುಮಾರ್ ಬಂಗಾರಪ್ಪ ನನಗೆ ವಸಂತ್ ಅಂತ ಅವ್ರ ಹೆಸರು, ಅವಾಗ ವಸಂತ್ ಅಂತೇಳಿ ಅವ್ರ ಹೆಸರು. ಆಮೇಲೆ ಸಿನಿಮಾಗೆ ಬಂದು ಕುಮಾರ್ ಬಂಗಾರಪ್ಪ ಅಂತ ಹೆಸರಿಕೊಂಡ್ರು ಪಿಕ್ಚರ್ಗೋಸ್ಕರ. ಸೊ ಅಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಾಗ ಅವ್ರ ಜೊತೆ ಅಸಿಸ್ಟೆಂಟಾಗಿ ಹೋಗಿ ನಾನು ಸ್ವಲ್ಪ ಹೆಲ್ಪ್ ಮಾಡೋದು ಅದು ಇದು ಮಾಡ್ತಾ ಇದ್ದೆ. ಅವಾಗ ಏನಾಯ್ತು, ನನ್ನ ಒಳ್ಳೆತನ ನೋಡಿ ಕುಮಾರ್ ಬಂಗಾರಪ್ಪ ಮನೆಗೆ ಇರಲಿ, ಅಣ್ಣವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರು ನನ್ನ. ಶಿವಣ್ಣನಿಗೆ ಹೇಳ್ಕೊಡ್ತಾ ಇದ್ರು ಅವರು. ಈಗಲೂ ಇದು ಭುವನ್ ಮಾಸ್ಟರ್ ಅಂದರೆ ಶಿವಣ್ಣನಿಗೆ ತುಂಬ ಪರಿಚಯ ಅಂದರೆ ಅವ್ರು ಹೇಳ್ಕೊಡ್ತಿದ್ರಲ್ಲ. ಸೊ ಶಿವಣ್ಣವ್ರ ಮನೆಗೆ, ನನಗೆ ಅಣ್ಣವ್ರ ಮನೆಗೆ ಫಸ್ಟು ಟೈಮು ಸರ್. ಅವಾಗ ಪುನೀತ್ ಅವರು ಇನ್ನೂ ಅಷ್ಟು ದೊಡ್ಡವರು ಇರಲಿಲ್ಲ ಸರ್, ಇನ್ನೂ ಸಿನಿಮಾನೂ ಮಾಡ್ತಿರ್ಲಿಲ್ಲ. ಇದು ಪರಶುರಾಮ್ ಆದಮೇಲೆ ಆ ರೇಂಜ್ ಏಜ್ ಅವರಿಗೆ. ಸೊ ಜಸ್ಟ್ ಸುಮ್ಮನೆ ಅವಾಗೆಲ್ಲ ಫುಟ್ಬಾಲ್ ಆಡೋಕೆ ಹೋಗೋರು ಬರೋರು, ಸುಮ್ಮನೆ ಬಂದು ಮಾತಾಡ್ಸೋರು, ಇಷ್ಟೇ ಸರ್. ಸಿನಿಮಾಗಿಂದ ಏನು ಏನಿಲ್ಲ. ಇಲ್ಲ ಅವಾಗೇನು ಪರಶುರಾಮದಲ್ಲಿ ಒಂದು ಹೈಸ್ಕೂಲ್ ಓದೋ ಟೈಮಲ್ಲಿ ಅವ್ರು ಸಿನಿಮಾ ಟೋಟಲಿ ಗ್ಯಾಪ್. ಅದಾದ್ಮೇಲೆ ನೆಕ್ಸ್ಟ್ ಅಪ್ಪುನೇ, ಅಲ್ಲಿಂದ ಅಲ್ಲಿ ಆ ಗ್ಯಾಪ್ ಅಷ್ಟೇ ಸರ್. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತು ಅವರೇನು ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ, ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ, ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿದ್ದೀನಿ. ದಯವಿಟ್ಟು ಅದನ್ನು ನೋಡಿ, ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು. ನಮಸ್ಕಾರ.